ಪವಿತ್ರ ಗೌಡ ಅವರು ಸವಾಸ ಇವ್ರು ಮಾಡಬಾರ್ದಾಗಿತ್ತು. ಅವಳಿಂದನೇ ಎಲ್ಲ ದರಿದ್ರ, ಪವಿತ್ರ ಗೌಡರಿಂದನೇ ದರಿದ್ರ ಅಂಟ್ಕೊಂಡಿತ್ತು. ಆರಾಮಾಗಿ ವಿಜಯಲಕ್ಷ್ಮಿ ಅವ್ರ ಜೊತೆಲಿ ಇತ್ಕೊಂಡು ಮುದ್ದಂತ ಮಗ ಇದ್ದ, ಅವ್ರ ಜೊತೆಲಿ ಆರಾಮಾಗಿ ಇರಬೇಕಾಯ್ತು. ಆಗ ಅವ್ರಪ್ಪನ ತಂದಿದ್ದು ರಾಜ್ಕುಮಾರ್ ಇಂಡಸ್ಟ್ರಿಯಲ್ಗೆ, ರಾಜ್ಕುಮಾರ್ ತಂದಿದ್ದು. ಆಮೇಲೆ ಇವ್ರನ್ನ ತಂದಿರೋದು ಶಿವರಾಜ್ಕುಮಾರ್. ನೋಡಿದಾರೆ ಅದನ್ನ. ಇವಾಗ ಹೇಳ್ತಾರಲ್ಲ ಎಲ್ಲರೂ ಅಲ್ಗೊದ್ದ ಇಲ್ಗೊದ್ದ, ಕಾಲಲ್ಲಿ ಓದ್ಬಿಟ್ಟ, ಬೆಲ್ಟಲ್ಲಿ ಓಡ್ಬಿಟ್ಟ, ಅವ್ರು ಕ್ಯಾಮ್ರಾ ಇಟ್ಕೊಂಡು ನೋಡಿದ್ರ ಹೊಡೆದಿದ್ನ. ಹೌದು, ಯಾವುದು ಅದನ್ನು ಕಮ್ಮಿ ಮಾಡಿದ. ಏನು ಪುನೀತ್ ಅಷ್ಟು ಕೋಟಿ ಕೊಟ್ಟು ಹಾಕಿ ತಗೊಂಡ, ನಾನು ತಗೊಂಡೆ, ಏನಾಯ್ತು ಅಂತ ಈಗ ಆಡ್ದ ಟಿವಿನೇ ಇಲ್ಲ ಅವಾಗ. ಬರೀ ಕೋಪ, ಬರೀ ಕೋಪ. ಏನಕ್ಕೆ ಬಂದು ಕೋಪ ಇರಲಿ. ಇವಾಗ ಬೆಳಗ್ಗೆ ಯಾವುದೋ ಹೇಳ್ತಾ ಇದ್ದಾರೆ, ಅವ್ನು ತೋಟದಲ್ಲಿ ಕೆಲಸ ಮಾಡೋನಿಗೆ ಈ ಕಡೆಯಿಂದ ಓದಿ ಚುಚ್ಕೊಂಡು ಆ ಕಡೆಗೆ ಬಂದಿದ್ದನ್ನ ಸಹಾಯ ಮಾಡಿ. ಯಾರು ಗೊತ್ತಿತ್ತು ಮಾಡಿರೋದಕ್ಕೆ ಹೇಳಿದಪ್ಪ. ಅದೇ ಅವರು ತೋಟದಲ್ಲಿ ಒಂದು ಹೆಣ್ಮಗು ಮೇಲೆ ಇದಾಯ್ತಲ್ಲ, ಅವಾಗ ಈ ಅಪ್ಪನೇ ನಿಂತ್ಕೊಂಡು ಮಾಡಿದ್ರಲ್ಲ, ಅದು ಯಾರನ್ನ ಒಬ್ರು ಹೇಳಿದ್ರ? ಅವನ ಹೆಂಡತಿ ಇದೆ, ಎಲ್ಲ ಇದೆ, ಅವನಿಗೆ ಯಾಕೆ ಬೇಕು ಇವೆಲ್ಲ? ಯಾವುದು ಅಷ್ಟು ಒಳ್ಳೆ ಸ್ಟಾರ್ ಹೀರೋ ಆಗಿಬಿಟ್ಟು ಈ ಥರ ಕೆಲಸಗಳು ಮಾಡೋದು ತಪ್ಪಲ್ವಾ? ಈ ವೇಸ್ಟ್ ಕೆಲಸ ಅವೆಲ್ಲ. ನ್ಯೂಸಲ್ಲಿ ಬರ್ತಾವ್ರೆ, ನೋಡ್ತಾ ಇದೀವಿ. ಬಟ್ ಮುಖದ ಮೇಲೆ ಕೋಪ ಜಾಸ್ತಿ ಅವ್ರಿಗೆ. ಕೋಪ ಜಾಸ್ತಿ. ಯಾರನ್ನ ಒಂಥರ ಕ್ವಶನ್ ಮಾತಾಡ್ತಾರೆ. ಏನಕ್ಕೆ ಸಡನ್ಗೆ ಇದು ಕೆಲಸ ಬೇಕಾಯ್ತು ಅವ್ರಿಗೆ? ಅಂದ್ರೆ ಇವಾಗ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರಿಗೆ. ಇದಾರೆ. ಏನಕ್ಕೆ ಬಂತು ಈಗ ಈ ತರದ್ದು ಕೊಲೆಗಳ ಪ್ರಕರಣಗಳಲ್ಲಿ ಇವ್ರು ಸುದ್ದಿ ಆದ್ರೆ ಅಭಿಮಾನಿಗಳಿಗೆ ಗೊತ್ತಾಯ್ತು. ಅಭಿಮಾನಿಗಳಿಗೆ ಅವ್ರೊಬ್ಬರಿಗೆ ಎಲ್ಲ ಅಭಿಮಾನಿಗಳು, ಪ್ರತಿಯೊಬ್ಬರಿಗೆ ಇದಾರೆ ಅಭಿಮಾನಿಗಳು ಅಲ್ವಾ? ಅವ್ರೊಬ್ಬರಿಗೆ ಇದಾರ. ಇವಾಗ ಪ್ರತಿಯೊಬ್ಬರು ವರ್ಷ ಪುನೀತ್ ಅವ್ರೆ, ತೆಲುಗಲ್ಲವ್ರೆ, ಕನ್ನಡಲ್ಲವ್ರೆ, ತಮಿಳಿಯನ್ಸ್ ಎಲ್ಲರಲ್ಲ ಅವ್ರೆ. ಏನಕ್ಕೆ ಬಂದು ಇಂಥ ಕೆಲಸಗಳೆಲ್ಲ ಯಾಕೆ ಮಾಡ್ಬೇಕು? ಒಳ್ಳೇದು ಮಾಡ್ಬೇಕು ಜನಕ್ಕೆ. ಒಳ್ಳೇದು ಮಾಡ್ಬಿಟ್ಟು ಒಳ್ಳೆ ಥರ ನಟನೆ ಮಾಡ್ಕೊಂಬಿಟ್ಟು ಈ ಥರ ಒಳಗೊಳಗೆ ಕೆಲಸಗಳೆಲ್ಲ ಯಾಕೆ ಮಾಡ್ಬೇಕು ಅವರು? ಈಗ ಮರ್ಡರ್ ಆಯ್ತಲ್ಲ, ಆ ಹುಡುಗನ ಬಗ್ಗೆ ಏನು ಹೇಳ್ತೀರಿ? ಮಾಯಿಕ್ ಅವನ ಬಗ್ಗೆ ಏನು ಹೇಳ್ಬೇಕಂದ್ರೆ ಮಾತಾಡ್ತಾರೆ ಕೋರ್ಟಲ್ಲಿ. ಕೋರ್ಟ್ ತೀರ್ಮಾನ ತಗೋಬೇಕು. ನಾವೇನು ಮಾಡಕತ್ತೇಳಿ? ನಾವು ಅಭಿಮಾನಿಗಳೇ ಇಲ್ಲನಲ್ಲ, ಅವನು ದರ್ಶನ್ ಫ್ಯಾನ್ಸೇ. ಉಪಯೋಗ ಇಲ್ಲ ಈ ಥರ ಮಾತ್ರ. ನಮ್ಗೇನು ಗೊತ್ತಿತ್ತಾ ಹೇಳಿ? ಅದು ಏನು ಉಪಯೋಗ ಇಲ್ದಿರೋ ಕೆಲಸ ಅದು. ಯಾಕೆ ಅದು ಏನಕ್ಕೆ ಮಾಡ್ಬೇಕು ಆ ಥರ ಕೆಲಸಗಳು? ಅವನ ಹೆಂಡತಿ ಇದೆ, ಎಲ್ಲ ಇದೆ, ಅವನಿಗೆ ಯಾಕೆ ಬೇಕು ಇವೆಲ್ಲ? ಯಾವುದು ಅಷ್ಟು ಒಳ್ಳೆ ಸ್ಟಾರ್ ಹೀರೋ ಆಗಿಬಿಟ್ಟು ಈ ಥರ ಕೆಲಸಗಳು ಮಾಡೋದು ತಪ್ಪಲ್ವಾ? ಈ ವೇಸ್ಟ್ ಕೆಲಸ ಅವೆಲ್ಲ. ಯಾವನ ಅಮಾಯಕ ಸಿಗ್ಬಿಟ್ಟು ಅವ್ರಿಗೆ ಒಂದು ಕಾಲ್ ಮಾಡಿದ್ರೆ ಅವರೇ ಕೋರ್ಟು ಪೊಲೀಸ್ ಅವರೇ ನೋಡ್ಕೊಂಡಿರೋರು. ಇವ್ರು ಹೋಗಿ ಎಂಟ್ರಿ ಆಗಬೇಕಂತ ಅವಶ್ಯಕತೆ ಏನು ಬೇಕಾಗಿಲ್ವಲ್ಲ. ಅಂದ್ರೆ ಈ ಚಿಕ್ಕ ಕಾರಣಕ್ಕೆ, ಅಂದ್ರೆ ಒಂದು ಕಾಮೆಂಟ್ ಮಾಡಿರೋ ಕಾರಣಕ್ಕೆ ಕೊಲೆ ಮಾಡೋ ಕಾಮೆಂಟ್ ಅದೇ ತಪ್ಪಲ್ವಾ? ಪೊಲೀಸ್ನವ್ರು ಇರೋದೇನಿಗೆ, ಕೋರ್ಟ್ ಇರೋದೇನಿಗೆ? ಜಡ್ಜಿಗಳಿದ್ರೆ ಕೋರ್ಟ್ ಇದೆ. ಒಂದು ಕಾಲ್ ಅವ್ರ ಅಭಿಮಾನಿಗೆ ಮಾಡಿದ್ರೆ ಅವರೇ ಏನೋ ಒಂದು ನೋಡ್ಕೊಂಡಿರೋರು. ಇವ್ರು ಹೋಗಿ ಎಂಟ್ರಿ ಆಗುವಂಥ ಕೆಲಸ ಏನಿಲ್ವಲ್ಲ. ತುಂಬ ತಪ್ಪು ಅದು ಮಾಡಿರೋದು, ತುಂಬ ತಪ್ಪು ಸರ್ ಅದು. ಈಗ ಅವ್ರು ಮಾಡಿ ಏನು ಉಪಯೋಗ? ಈಗ ಅವ್ರು ಮಾಡಿದ್ರೆ ಕೀರ್ತಿ ಪ್ರತಿಷ್ಠೆ ಎಲ್ಲ ಹೋಯ್ತಾ? ಹುಡುಗ ಸತ್ತೋಗಿದ್ದಾನೆ, ಅವನ ಹೆಂಡತಿ 3-4 ತಿಂಗಳು ಗರ್ಭಿಣಿ. ಏನು ಹೇಳ್ತೀರಾ ಆ ಕುಟುಂಬ? ಅಷ್ಟೇ ಅವನು ಉಸಿರು ಇವ್ರಿಗೆ. ಅವನು ಹೋಗಿರೆ ಅವನು ಸಾಯಿಸಿರೋ ಅಮಾಯಕನ ಶಾಪ ಇದು. ಬಡವರ ಶಾಪ. ಇವನು ಸ್ಟಾರ್ ಆಗೋವನೇ ಅವನು ಬಡವ, ಅವ್ರ ಬ್ಯಾಕ್ಗ್ರೌಂಡ್ ವೀಕ್ ಇರ್ತದೆ ಅಷ್ಟೇ. ಶಾಪ. ಅವನೇನೋ ಕೆಲಸ ಮಾಡ್ಕೊಂಡು ತಿನ್ನೋನು, ಅವನಿಗೋಗಿ ಈ ಥರ ಮಾಡೋದು ವೇಸ್ಟ್ ಅಲ್ವಾ? ಸ್ಟಾರ್ ಆಗಿ ಏನು ಉಪಯೋಗ? ಒಳ್ಳೆ ಹೆಸರು ಮಾಡ್ಕೊಂಡು ಕೆಡ್ಸ್ಕೊಂಡ್ಬಿಟ್ಟ. ಅದು ದೊಡ್ಡ ಮನೆ ಅಂದ್ರೆ ಪವರ್ ಸ್ಟಾರ್ ಪುನೀತ್ ಅವರಲ್ಲ. ಇದುವರೆಗೂ ಒಂದು ರೀಮಾರ್ಕ್ ಇದೆ ಅವ್ರದ್ದು. ಹೇಳ್ತೀನಿ ಕೇಳಿ, ಒಂದು ರೀಮಾರ್ಕ್ ತೋರಿಸಿ. ಅದು ದೊಡ್ಡ ಮನೆ ತನದು. ಅದಕ್ಕೆ ಅವ್ರನ್ನ ಯಾವಲ್ಲ ದೊಡ್ಡ ಮನೆಯವರು ಅಂತ ಕರೀತಾರೆ. ಗೊತ್ತಾ? ಯಾವ ದೊಡ್ಡ ಮನೆಯನ್ನ? ಹೌದು, ಯಾವುದು ಅದನ್ನು ಕಮ್ಮಿ ಮಾಡಿದ. ಏನು ಪುನೀತ್ ಅಷ್ಟು ಕೋಟಿ ಕೊಟ್ಟು ಹಾಕಿ ತಗೊಂಡ, ನಾನು ತಗೊಂಡೆ, ಏನಾಯ್ತು ಅಂತ ಈಗ ಆಡ್ದ ಟಿವಿನೇ ಇಲ್ಲ ಅವಾಗ. ಬರೀ ಕೋಪ, ಬರೀ ಕೋಪ. ಏನಕ್ಕೆ ಬಂದು ಕೋಪ ಇರಲಿ. ಹೆಸರು ಕೆಡ್ಸ್ಕೊಂಡ್ಬಿಟ್ಟ. ಅದು ನಮ್ಮ ಮನೆ ಅಂದರೆ ದೊಡ್ಡ ಮನೆ. ಅದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೊತ್ತಾನ. ಈ ಅಪ್ಪನ ಸಿಟ್ಟು ಜಾಸ್ತಿ ತಡ್ಕೊಳ್ಳಲ್ಲ. ಫ್ಯಾನ್ ಹೋದ್ರೆ ಹಂಗೆ ಹೋಗ್ರೋ ಅನ್ನೋದು. ಆಗ ಅವ್ರಪ್ಪನ ತಂದಿದ್ದು ರಾಜ್ಕುಮಾರ್ ಇಂಡಸ್ಟ್ರಿಯಲ್ಗೆ, ರಾಜ್ಕುಮಾರ್ ತಂದಿದ್ದು. ಆಮೇಲೆ ಇವ್ರನ್ನ ತಂದಿರೋದು ಶಿವರಾಜ್ಕುಮಾರ್. ಅದರಿಂದ ಅದೇ ಥರ ಇನ್ನೊಬ್ಬರು ಯಾರನ್ನ ತರೋರ ಥರ ನೋಡಬೇಕು. ನಾನೇ ನಾವು ಆ ಕಾರ್ ತಂದ, ಅವನು ಆ ಬೈಕ್ ತಗೊಂಡ, ನಾನು ಕಮ್ಮಿನಾ? ನನಗಿಲ್ವಾ? ಯಾಕ್ರಿ ಬಲ್ಲ. ತನಿಖೆ ನಡೀತದೆ ಸರ್. ತನಿಖೆ ಆಗಲಿ. ಇನ್ನು 5 ದಿನ 6 ದಿನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇವಾಗ 2ನೇ ದಿನ ಆಯಿತು. ಇನ್ನು 3 ದಿನ ಕಸ್ಟಡಿ ಇದೆ. ಕಸ್ಟಡಿ ಆದಮೇಲೆ ಗೊತ್ತಾಗುತ್ತೆ ಅವ್ರು ಏನು ಮಾಡಿದಾರ, ಮಾಡಿಲ್ವಾ, ಯಾರ ಕಡೆನಾದ್ರು ಮಾಡಿ ಅವ್ರ ತಲೆಗೆ ಬಂದಿದೆಯಾ, ಅದು ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ? ಮೇಲ್ನೋಟಕ್ಕೆ ಮಾಡಿರ್ಬೋದು ಸರ್, ಹೇಳೋಕ್ಕಾಗಲ್ಲ, ಮಾಡಿರ್ಬೋದು. ಬಟ್ ಇವ್ರು ಕೊಲೆ ಮಾಡಿಲ್ಲ. ಇವ್ರ ಜೊತೆಲಿರೋರಿಗೆ ಏನಾದ್ರು ಒಂದು ಹೇಳಿ ಮಾಡಿರ್ಬೋದು. ಬಟ್ ಏನು ಅಂದರೆ ಇವ್ರು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಆಗಿದೆ. ಇವರೇ ಹೋಗಿ ಹೊಡೆದಿದ್ದಾರೆ, ಬೆಲ್ಟ್ ತೊಗೊಂಡು ಹೊಡೆದಿದ್ದಾರೆ, ಪವಿತ್ರ ಗೌಡ ಚಪ್ಪಲಿ ತೊಗೊಂಡು ಹೊಡೆದಿದ್ದಾರೆ. ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದು ಗೊತ್ತಾಗಲಿ. ಟಿ ವಿಯವರು, ಮೀಡಿಯಾದವ್ರಿಗೆ TRP ಬೇಕು, ತುಂಬ ಬೇಕಾಗಿದೆ, ಮಾಡಬೇಕಾಗಿದೆ. ಅವ್ರಿಗೆ ತುಂಬ
ಅಭಿಮಾನ ಜಾಸ್ತಿ ನಮ್ಮ ಬಾಸ್ ಬಗ್ಗೆ. ಅವರು ತುಳಿಬೇಕು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಲಿ, ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಮಾಡಲಿ. ಅವ್ರು ಮಾಡಿದ ಒಳ್ಳೆತನ ಯಾರು ಹೇಳ್ತಾ ಇಲ್ಲ. ಅರ್ಜುನ ಆನೆ ಸತ್ತಾಗ ಅದು ಕಲ್ಲು ಇದೆಲ್ಲ ಕೊಡ್ಸೋದು ಅದನ್ನು ಹೇಳಲಿಲ್ಲ, ಬೇರೆ ಜನಕ್ಕೆ ಇನ್ನೊಂದು ತೊಂದರೆ ಆದಾಗ ಹೇಳಲಿಲ್ಲ. ಇವಾಗ ಬೆಳಗ್ಗೆ ಯಾವುದೋ ಹೇಳ್ತಾ ಇದ್ದಾರೆ, ಅವ್ನು ತೋಟದಲ್ಲಿ ಕೆಲಸ ಮಾಡೋನಿಗೆ ಈ ಕಡೆಯಿಂದ ಓದಿ ಚುಚ್ಕೊಂಡು ಆ ಕಡೆಗೆ ಬಂದಿದ್ದನ್ನ ಸಹಾಯ ಮಾಡಿ, ಯಾರು ಗೊತ್ತಿತ್ತು ಮಾಡಿರೋದಕ್ಕೆ ಹೇಳಿದಾಯಪ್ಪ. ಅದೇ ಅವರು ತೋಟದಲ್ಲಿ ಒಂದು ಹೆಣ್ಮಗು ಮೇಲೆ ಇದಾಯ್ತಲ್ಲ, ಅವಾಗ ಈ ಅಪ್ಪನೇ ನಿಂತ್ಕೊಂಡು ಮಾಡಿದ್ರಲ್ಲ, ಅದು ಯಾರನ್ನ ಒಬ್ಬರು ಮಾಡಿದ್ರ. ಇವಾಗ ಆಯಿತು ಒಂದು ಮಾತ್ರಕ್ಕೆ ಇವರು ಹೋಗ್ಬಿಟ್ಟು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಾರಲ್ಲ ಅಷ್ಟೆಲ್ಲ, ಅವರೆಲ್ಲ ಪರ್ಫೆಕ್ಟಾ? ಮಾತಾಡೋರೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಳಿ, ನಾನು ಪರ್ಫೆಕ್ಟು ಗುರು ದರ್ಶನ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಆ ಯಪ್ಪ ಓಪನ್ ಆಗಿ ಹೇಳಿದ್ದಾರೆ, ನನಗೆ ತಿಂಗಳಿಗೆ ವರ್ಷಕ್ಕೆ 1-1.5 ಕೋಟಿ ರೂಪಾಯಿ ದುಡ್ಡು ಬೇಕು ಅಂತ. ಡಾಕ್ಟರ್ ಸ್ಟೂಡೆಂಟಿಂದ LK ಸ್ಟೂಡೆಂಟ್ರಿಗೂ ಆ ಯಪ್ಪ ಅದು ಯಾರೂ ಹೇಳಲ್ಲ. ಇದೇನೋ ಆಗಿದೆ ಆ ಯಪ್ಪನ ಮೇಲೆ ತಲೆಗೆ ಹಾಕ್ಬೇಕಾಯ್ತು, ಬಂದಿದೆ. ಅದೇನೋ ಶನಿ ದಶೆ ಅಂತಾರಲ್ಲ, ಅದೇನೋ ಬಂದಿದೆ. ಬಟ್ ಆ ಯಪ್ಪನ ಕಡೆಯಿಂದ ಯಾರಿಗೂ ತೊಂದರೆ ಆಗಿಲ್ಲ. ಯಾರ ಕೈಲಿ ಏನಾಗುತ್ತೋ ಮಾಡಲಿ ಸರ್, ಬ್ಯಾನ್ ಮಾಡಲಿ ಸರ್. ಅವ್ರು ಹೇಳಿದಾರಲ್ಲ ಸರ್, ಎಲ್ಲರೂ ಹೇಳ್ತಾರಲ್ಲ ಸರ್, ಇಂಡಸ್ಟ್ರಿ ಯಾರಪ್ಪಂದು ಅಲ್ಲ ಸರ್, ಮಾಡಲಿ ಸರ್. ಅವರು ಮಾಡಬೇಕು ಅಂದರೆ ಮಾಡಲಿ, ನೋಡೋಣ, ಆಮೇಲೆ ನಾವು ನೋಡ್ತೀವಿ. ನಮ್ಮ ಬಾಸು ನಾವು ಅಭಿಮಾನ ಅಂತಲ್ಲ, ಮಾಡಲಿ ನೋಡೋಣ. ಅಂಥ ಒಳ್ಳೆ ನಟ ಆ ಥರ ಎಲ್ಲ ಕ್ಯಾರೆಕ್ಟ್ರಿಗೂ ಸೂಟ್ ಆಗೋ ನಟನ್ನ ಬ್ಯಾನ್ ಮಾಡ್ತೀನಿ ಅಂದರೆ ಮಾಡಲಿ, ಪರವಾಗಿಲ್ಲ. ನಮ್ಮ ಬಾಸ್ ತಲೆ ಕೆಡ್ಸ್ಕೊಳ್ಳಲ್ಲ, ಬೇರೆ ಸರ್ವಿಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಈಗ ಪವಿತ್ರ ಗೌಡ ಅವ್ರ ವಿಚಾರದ ಬಗ್ಗೆ ಏನು ಹೇಳ್ತೀರಿ ನೀವು ಒಬ್ಬರು ಅಭಿಮಾನಿಯಾಗಿ? ಪವಿತ್ರ ಗೌಡ ಅವರು ಸವಾಸ ಇವ್ರು ಮಾಡಬಾರ್ದಾಗಿತ್ತು. ಅವಳಿಂದನೇ ಎಲ್ಲ ದರಿದ್ರ, ಪವಿತ್ರ ಗೌಡ ಅವರಿಂದನೇ ದರಿದ್ರ ಅಂಟ್ಕೊಂಡಿತ್ತು. ಆರಾಮಾಗಿ ವಿಜಯಲಕ್ಷ್ಮಿ ಅವ್ರ ಜೊತೆಲಿ ಇದ್ಕೊಂಡು ಮುದ್ದಂತ ಮಗ ಇದ್ದ, ಅವ್ರ ಜೊತೆಲಿ ಆರಾಮಾಗಿ ಇರಬೇಕಾಯ್ತು. ಅವಳು ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ಇದು ಮಾಡ್ಕೊಂಡು ಅವಳು ಸವಾಸ ಮಾಡಬಾರ್ದು. ಇನ್ನು ಮುಂದಕ್ಕೆ ಅವಳು ಸವಾಸನ ಚಪ್ಪಲಿ ಬಿಡೋದಾಗದಲ್ಲಿ ಬಿಟ್ಟರೆ ಬಾಸ್ ಆರಾಮಾಗಿರ್ತಾರೆ. ಈಗ ಕೊಲೆಯಾಗಿರೋ ವ್ಯಕ್ತಿ ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳಿ ಇಲ್ಲ ಸರ್, ಸುಳ್ಳು. ಅವ್ರ ಹೆಂಡ್ತಿನ ಹೇಳೋರಲ್ಲ, ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಹೇಳಿದ ದರ್ಶನ್ ಅವ್ರ ಅಭಿಮಾನಿನೇ. ನನ್ನ ಗಂಡ ಸಿನಿಮಾಗಳೇ ನೋಡ್ತಾ ಇರಲ್ಲ ಅಂತ ಅವ್ರ ಹೆಂಡ್ತಿನ ಇದು ಹೇಳಿದಾರಲ್ಲ, ಬೇಡಿಕೆಯಲ್ಲಿ ಹಾಕಿದ್ರಲ್ಲ, ನನಗೆ ಸರ್ಕಾರಿ ಕೆಲಸ ಬೇಕು, ಇಷ್ಟು ಲಕ್ಷ ಪರಿಹಾರ ಬೇಕು ಅಂತ. ಹಾಗಿದ್ಮೇಲೆ ಯಾವ ಕಾರಣಕ್ಕೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಬೇಕಾಗ? ಅದು ಅವ್ರನ್ನ ಇದ್ದಿದ್ರೆ ಕೇಳ್ಕೊಬೋದಾಗಿ ಸರ್, ಇಲ್ವಲ್ಲ ಸರ್. ಇವಾಗ ತನಿಖೆ ಅದಕ್ಕೆ ಮಾಡ್ತಾ ಇದ್ದಾರೆ. ಹಾಗೆ ಒಟ್ಟಿಗೆ ಅಥವಾ ಮೆಸೇಜ್ಗೆ ಕೊಲೆ ಮಾಡುವಂಥದ್ದು ಕೊಲೆ ಮಾಡೋ ಇವ್ರಿಗೆ ಬೇಕು ಅಂತ ಮಾಡಿಲ್ವಲ್ಲ ಸರ್. ಏನೋ ಆಗಕ್ಕೆ ಹೋಗಿ ಅದೇನೋ ಎಡವಟ್ಟಾಗಿದೆ, ಅದು ತನಿಖೆ ನಡೀತಾ ಇದೆ. ಆಗ್ಲಿ, ಇನ್ನು 3 ದಿನ 4 ದಿನ ತನಿಖೆ ಇಟ್ಕೊಂಡಿದ್ದಾರೆ. ತನಿಖೆಯಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದು. ಅಂದ್ರೆ ಈ ಮಟ್ಟಿಗಿನ ಹಲ್ಲೆ ಕ್ರೂರವಾಗಿ ಸುಟ್ಟಿರುವಂಥದ್ದು, ಹೊಡೆದಿರುವಂಥ ಸರ್, ಸುಟ್ಟಿರೋದು ಅದನ್ನ ಅಡ್ವೊಕೇಟ್ ವಕೀಲರಾದಂಥ ನಾರಾಯಣ ಸ್ವಾಮಿ ಅವ್ರು ಹೇಳಿದಾರೆ. ಅವರು ಸುಟ್ಟಿರೋದಲ್ಲ, ಹೊಡೆದಿರೋದಲ್ಲ, ಮೋರಿಗೆ ಹಾಕಿದಾಗ ಅಲ್ಲೇನೋ ಏಟಾಗಿ ಬಂದಿರೋದು. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಗೊತ್ತಾಗುತ್ತೆ. ನಾವೇ ಎಲ್ಲ ಮಾತಾಡೋಕ್ಕಾಗಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಯಾಕೆ ಬಂದಿಲ್ಲ? 48 ಅವರ್ ಆಯ್ತು, ಏನಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ? ಒಬ್ಬ ಮನುಷ್ಯಂದು ಅದು ಯಾರು ಸರ್ ಗೊತ್ತು, ಯಾರು ನೋಡಿದಾರೆ ಅದನ್ನ? ಇವಾಗ ಹೇಳ್ತಾರಲ್ಲ ಎಲ್ಲರೂ, ಅಲ್ಗೊದ್ದ ಇಲ್ಗೊದ್ದ, ಕಾಲಲ್ಲಿ ಒದ್ಬಿಟ್ಟ, ಬೆಲ್ಟಲ್ಲಿ ಹೊಡ್ಬಿಟ್ಟ, ಅವ್ರು ಕ್ಯಾಮ್ರಾ ಹಿಡ್ಕೊಂಡೋಗಿ ನೋಡಿದ್ರ ಹೊಡೆದಿದ್ನ? ಅವೆಲ್ಲ ನೋಡಲಿಲ್ಲ, ಅವೆಲ್ಲ ಮಾಡಲಿಲ್ಲ. ಪ್ರಾಣಿಗೆ ಇದು ಲಾಕ್ಡೌನ್ ಟೈಮಲ್ಲಿ ಝೂಗೆ ಇದಕ್ಕೆಲ್ಲ ಬೇಕು ಅಂತ ನಾನು ದಾನ ಮಾಡ್ತೇನೆ, ನೀವು ದಾನ ಮಾಡಿ ಅಂದಾಗ ಎಷ್ಟು ಜನ ದಾನ ಮಾಡಿದ್ರು. ಬಂಡೀಪುರ ಸುಟ್ಟೋದಾಗ ಎಷ್ಟು ಹೆಲ್ಪ್ ಮಾಡಿದ್ರು. ಅವಾಗ ಒಬ್ಬರು ಬಂದು ದಣು ಎತ್ತಲಿಲ್ಲ. ಅವಾಗ ಪಾಪ ಈ ಅಪ್ಪ ಒಬ್ಬನೇ ನಿಂತ್ಕೊಂಡು ಮಾಡ್ದೆ, ಎಲ್ಲದನ್ನು ನಿಂತ್ಕೊಂಡು ಮಾಡಿದ್ದಕ್ಕೆ ಇವತ್ತಿಗೆ ಈ ಥರ ಅವಮಾನ. ಬೇರೆ ಚಿತ್ರರಂಗದ ಬಗ್ಗೆ ಮಾತಾಡಿದ್ರೆ ಈ ಅಪ್ಪನ್ನ ತುಳಿಯೋದು. ಅಂದರೆ ದರ್ಶನ್ ಅವ್ರ ಮೇಲೆ ಯಾರಾದರೂ ಪದೇ ಸಂಚು ಮಾಡ್ತಿದ್ದಾರೆ ಅಂತ? ಮಾಡಲಿ ಬಿಡಿ ಸರ್, ಮಾಡಲಿ. ಆ ಅಪ್ಪ ಒಂದು ರಾತ್ರಿ 2 ಗಂಟೆಗೆ ಊಟ ಮಾಡಿದ್ರು ಕೇಸ್ ಹಾಕ್ತಾರೆ. ಆ ಅಪ್ಪನ ಮನೆ ಹತ್ರ ಯಾರೋ ಎಮ್ಮ ಒಂದು ನಾಯಿ ಕಚ್ಚಿದ್ರು ಆ ಅಪ್ಪನ ಹೇಳಿದ್ದಾರೆ. ಏನು ಮಾಡೋಕ್ಕಲ್ಲ, ಪಾಪ ಅವ್ರಿಗೆ ಆಸೆ. ಪಾಪ ಏನು ಕಾರಣ? ಉದ್ದ ದಪ್ಪ ಇದ್ದಾರಲ್ಲ ಸರ್, ನೋಡೋಕ್ಕೆ ಗಟ್ಟ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರಲ್ಲ. ಎಲ್ಲೇ ಕಾಣಿಸಿದ್ರು ನಮ್ಮ ಭಾಷೆ ಅಂತ ಕಾಣಿಸ್ತಾರೆ. ಅದಕ್ಕೆ ಪಾಪ ಹೇಳ್ಕೊಂಡು ಮಾಡ್ತಾರೆ. ಮಾಡಲಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಅಭಿಮಾನಿಗಳು, ಅವ್ರಿಗೆ ಅಭಿಮಾನ ಅದೇ ಥರ ಇದೆ. ತಪ್ಪು ಮಾಡಿದರೆ ಅದೇ ಥರ ಶಿಕ್ಷೆ ಆಗಿ ಅಷ್ಟೇ. ಒಂದು ವೇಳೆ ಈ ಪ್ರಕರಣದಲ್ಲಿ ಅವ್ರಿಗೇನಾದರೂ ತಪ್ಪಿತಸ್ಥಂತ ಶಿಕ್ಷೆ ಆದರೆ ನಿಮ್ಮ ಒಂದು ಅಭಿಪ್ರಾಯ ಏನಿರುತ್ತೆ? ಶಿಕ್ಷೆ ಆಗಲಿ ಸರ್, ಆಗಲೇಬೇಕು. ತಪ್ಪು ಮಾಡಿದವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಕಾನೂನು ಎಲ್ಲರಿಗೂ ಒಂದೇನೆ. ಅವ್ರು ದರ್ಶನ್ ಡಿ ಬಾಸು ಚಾಲೆಂಜ್ ಸ್ಟಾರ್ ಅಂತ ತಕ್ಷಣ ಅವ್ರ ತಲೆಯಲ್ಲಿ ನಡ್ಕೊಂಬಿಲ್ಲ. ಆಗಲಿ, ಶಿಕ್ಷೆ ಆಗಲಿ.